ಪಾಂಡವರನ್ನು ವಿಧಿವತ್ತಾಗಿ ಮಹಾರಾಜನ ಆಸ್ಥಾನದಲ್ಲಿ ಸ್ವಾಗತಿಸಲಾಯಿತು. ಕೃಷ್ಣನು ಜೊತೆಗಿದ್ದನು. ಯುಧಿಷ್ಠಿರನಿಗೆ ಧೃತರಾಷ್ಟ್ರನು, ಈ ನನ್ನ ರಾಜ್ಯವನ್ನು ನನಗೆ ನಿನ್ನ ತಂದೆ ಕೊಟ್ಟಿದ್ದು. ನೀನು ಈ ರಾಜ್ಯಕ್ಕೆ ಸಮಾನನಾದ ಹಕ್ಕುಳ್ಳವನು. ಆದ್ದರಿಂದ ರಾಜ್ಯವನ್ನು ವಿಭಾಗಿಸಬೇಕೆಂದು ನನ್ನ ಸಲಹೆ. ನೀನು ಖಾಂಡವಪ್ರಸ್ಥಕ್ಕೆ ರಾಜನಾಗಿರು. ದುರ್ಯೋಧನನು ಇಲ್ಲಿರಲಿ. ನೀವುಗಳು ಬೇಕಾದರೆ ಕೃಷ್ಣನೊಡನೆ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದನು. ಕೃಷ್ಣನು ತೀಕ್ಷ್ಣವಾಗಿ ನೋಡಿ ನಕ್ಕನು. ಯಾಕೆಂದರೆ ಇಷ್ಟು ದಿವಸ ಪ್ರತಿಯೊಂದನ್ನು ಅಮ್ಮನನ್ನು ಕೇಳುತ್ತಿದ್ದರು, ಈಗಲೂ ಕೇಳುತ್ತಿದ್ದರು. ಆದರೆ ಇವರೊಳಗೇನೇ ಸಣ್ಣದಾದ ಸಿಟ್ಟು ಜಗಳ ಬರಲಿ ಅಂತಾನೆ ಧೃತರಾಷ್ಟ್ರ ಕೃಷ್ಣನನ್ನು ಕೇಳು ಅಂತ ಹೇಳಿರಬಹುದು. ಧೃತರಾಷ್ಟ್ರನಿಗೆ ವಂದಿಸಿದ ಯುಧಿಷ್ಠಿರನು, ನಿನ್ನ ಮಾತು ನನಗೆ ಶಿರೋಧಾರ್ಯ ಎಂದನು. ಆಗ ವಿದುರನಿಗೆ ಧೃತರಾಷ್ಟ್ರನು, ಮಹೋತ್ಸವಕ್ಕೆ ಎಲ್ಲ ವೈಭವದ ಏರ್ಪಾಟುಗಳನ್ನು ಮಾಡು. ನನ್ನ ಮನಸ್ಸೀಗ ಹಗುರವಾಯಿತು. ನನ್ನ ತಮ್ಮನ ಮಗನಿಗೆ ರಾಜ್ಯಾಭಿಷೇಕ ಮಾಡುತ್ತೇನೆ ಎಂದನು. ಎಲ್ಲರಿಗೂ ಸಂತೋಷವಾಯಿತು. ಅಷ್ಟರಲ್ಲಿ ವ್ಯಾಸರು ಬಂದರು. ಎಲ್ಲರೂ ಎದ್ದು ನಿಂತು ಸ್ವಾಗತಿಸಿದರು. ವ್ಯಾಸರ ಅಧ್ಯಕ್ಷತೆಯಲ್ಲಿ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಬ್ರಾಹ್ಮಣರು ಹಿರಿಯರೆಲ್ಲರೂ ಯುಧಿಷ್ಠಿರನಿಗೆ ಆಶೀರ್ವದಿಸಿದರು. ಈ ಸಮಯದಲ್ಲಿ ದುರ್ಯೋಧನನ ಮುಖ ನೋಡುವಂತಿರಲಿಲ್ಲ. ಜೀವಕ್ಕೆ ಜೀವವಾಗಿರುವ ಅವನನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ಧೃತರಾಷ್ಟ್ರನಿಗೆ ತಿಳಿಯದಾಯಿತು. ಸಮಸ್ತ ಆಸ್ಥಾನಿಕರನ್ನು ಕುರಿತು ಕೃಷ್ಣನ ಸಮ್ಮುಖದಲ್ಲಿ ಧೃತರಾಷ್ಟ್ರನು, ನೀನೀಗ ಖಾಂಡವಪ್ರಸ್ಥಕ್ಕೆ ರಾಜನು. ಅಲ್ಲಿಗೆ ಆದಷ್ಟು ಬೇಗ ಹೋಗಿ ರಾಜ್ಯಾಡಳಿತವನ್ನು ನಡೆಸುವುದು ವಿಹಿತ. ನಮ್ಮ ಪೂರ್ವಿಕರಾದ ಪುರೂರವ, ನಹುಷ, ಯಯಾತಿ ಮುಂತಾದವರೆಲ್ಲ ಅಲ್ಲಿಂದಲೇ ಆಳಿದವರು. ಅದು ಬಹುಕಾಲ ಕುರುರಾಜ್ಯದ ರಾಜಧಾನಿಯಾಗಿತ್ತು. ನೀನು ಅಲ್ಲಿ ಸುಖವಾಗಿರುವೆ ಎಂದು ಭಾವಿಸುವೆನು ಎಂದನು. ಯುಧಿಷ್ಠಿರನು ಅವರ ಅಣತಿಯಂತೆ ಆಸ್ಥಾನಿಕರನ್ನು ಪುರಜನರನ್ನು ಬೀಳ್ಕೊಂಡು ಕೃಷ್ಣರೊಡಗೂಡಿ ರಾಜಧಾನಿಯಾದ ಖಾಂಡವಪ್ರಸ್ಥಕ್ಕೆ ಹೊರಟನು. ಒಂದು ಕಾಲದಲ್ಲಿ ಕುರುಗಳ ರಾಜಧಾನಿಯಾಗಿದ್ದ ಖಾಂಡವಪ್ರಸ್ಥವು ಋಷಿ ಶಾಪಕ್ಕೆ ತುತ್ತಾಗಿ ತ್ಯಜಿಸಲ್ಪಟ್ಟು ಈಗ ಮರುಭೂಮಿಯಾಗಿತ್ತು. ಅಲ್ಲಿ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಬದುಕುವಂತಿರಲಿಲ್ಲ. ಯುಧಿಷ್ಠಿರನ ಪಾಲಿಗೆ ಬಂದಿದ್ದು ಅಂಥ ವ್ಯರ್ಥ ಭೂಮಿ. ಕೃಷ್ಣನಿಗೂ ಅದು ತಿಳಿದಿತ್ತು. ಧೃತರಾಷ್ಟ್ರ ಹೇಳಿದಂತೆ ಕುರು ರಾಜ್ಯದ ಅರ್ಧ ರಾಜ್ಯ ವಿಸ್ತಾರವಾಗಿದ್ದರೂ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವಂತಿರಲಿಲ್ಲ. ಆದರೆ ಸೋದರರ ಜಗಳ ಬೇಕಿರದ ಯುಧಿಷ್ಠಿರನು ದುರ್ಯೋಧನ ಇರುವ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇರಲೊಲ್ಲದೆ ಶಾಂತಿಯನ್ನು ಬಯಸಿ ಇದನ್ನು ಒಪ್ಪಿಕೊಂಡಿದ್ದನು. ಯುದ್ಧ ಮಾಡಲು ಒಲ್ಲದೆ ಈ ಅನ್ಯಾಯವನ್ನು ಸಹಿಸಿದನು. ಕ್ಷತ್ರಿಯನಾದರೂ ಅವನದ್ದು ಸನ್ಯಾಸಿಯ ಮನಸ್ಸು. ಅವನ ಇನ್ನೊಂದು ಹೆಸರೇ ಅಜಾತಶತ್ರು. ಎಲ್ಲರೂ ಮರಳುಗಾಡಾದ ಖಾಂಡವಪ್ರಸ್ಥಕ್ಕೆ ಸೇರಿದರು. ಶ್ರೀಕೃಷ್ಣನು, ನಿನ್ನ ದೊಡ್ಡಪ್ಪ ಕೊಟ್ಟಿರುವ ಭೂಮಿ ನೋಡಿದು. ಭೀಷ್ಮನು ಈ ಅನ್ಯಾಯವನ್ನು ಒಪ್ಪಿರುವನೆಂದರೆ ಅವರುಗಳಿಗೆ ಕಾದಿರುವ ವಿಧಿಯೇನೆಂಬುದು ಗೊತ್ತಾಗುತ್ತದೆ. ಆದರೆ ಅಂಧರಾಜನ ಆಶಯವನ್ನು ಹುಸಿಗೊಳಿಸಲು ಏನು ಮಾಡಬೇಕೆಂದು ನೋಡೋಣ ಎಂದು ಇಂದ್ರನನ್ನು ಕರೆದನು. ಪ್ರತ್ಯಕ್ಷನಾದ ಇಂದ್ರನನ್ನು ಕುರಿತು ಕೃಷ್ಣ, ದೇವೇಂದ್ರ, ಕುರುರಾಜನು ಪಾಂಡವರಿಗೆ ಕೊಟ್ಟಿರುವ ಖಾಂಡವಪ್ರಸ್ಥವೆಂಬ ಈ ಬರಡು ನೆಲವನ್ನು ನೋಡು. ಈಗ ನೀನು ಇದನ್ನು ಇಂದ್ರಪ್ರಸ್ಥದಂತೆ ಬದಲಿಸಬೇಕು. ಇದಕ್ಕೆ ಹೊಸ ಜೀವವನ್ನು ಕೊಡಬೇಕು. ಇದನ್ನು ಸೌಂದರ್ಯದಲ್ಲಿಯೂ ಫಲವತ್ತೆಯಲ್ಲಿಯೂ ಇಂದ್ರಲೋಕದಂತೆ ಮಾಡಬೇಕು ಎಂದನು.